ಚಿಕ್ಕವರು ಇದ್ದಾಗಿನಿಂದಲೂ ತಾಯಿ ಮಗನಿಗೆ ಹೇಳ್ತಾ ಇರ್ತಾಳೆ, ಅಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ಇಲ್ಲಿ ಹೋಗ್ಬೇಡ ಅಪ್ಪ ಹೊಡಿತಾನೆ, ನದಿ ಹತ್ರ ಹೋಗ್ಬೇಡ ಅಪ್ಪ ಹೊಡಿತಾನೆ, ಮರದ ಮೇಲೆ ಹತ್ತಬೇಡ ಅಪ್ಪ ಹೊಡಿತಾನೆ, ಶಾಲೆಗೆ ಹೋಗು ಇಲ್ಲ ಅಂದ್ರೆ ಅಪ್ಪ ಹೊಡಿತಾನೆ, ಇದನ್ನ ಮಾಡಬೇಡ ಅಪ್ಪ ಹೊಡಿತಾನೆ, ಅದನ್ನ ಮಾಡಬೇಡ ಅಪ್ಪ ಹೊಡಿತಾನೆ. ಅವಾಗ ಮಕ್ಕಳು ಕೂಡ ಅಪ್ಪನಿಗೆ ಹೆದರುತ್ತವೆ. ಅಪ್ಪನ ಹೆದರಿಕೆಗೆ ಶಾಲೆಗೆ ಹೋಗ್ತೀವಿ, ಅಪ್ಪ ಹೊಡಿಬಾರ್ದಂತ ಅಭ್ಯಾಸ ಮಾಡ್ತೀವಿ. ಬರ್ತಾ ಅಪ್ಪನ ನಿರ್ಲಕ್ಷಿಸಿ ತಾಯಿಗೆ ಪ್ರೀತಿ ಮಾಡ್ತಾ ಹೋಗ್ತೀವಿ. ಮನಸ್ಸಿನಿಂದ ಅಪ್ಪನ ತೆಗೆದಾಕಿ ತಾಯಿಯ ಚರಣಗಳಿಗೆ ಸರ್ವಸ್ವವನ್ನು ಅರ್ಪಿಸ್ತೀವಿ. ಅಪ್ಪನಿಂದ 4 ಮೈಲ್ ದೂರನೇ ಇರ್ತೀವಿ. ಮಕ್ಕಳು ತಾಯಿ ಬಗ್ಗೆ ಹಾಡ ಹಾಡ್ತಾರೆ, ಮಕ್ಕಳು ತಾಯಿ ಬಗ್ಗೆ ಕವನ ಬರೀತಾರೆ. ಆದ್ರೆ ಯಾವ ಮಕ್ಕಳು ತಮ್ಮ ಅಪ್ಪನ ಹಾಲಿನ ಕೆನೆ ಅನ್ನಲ್ಲ, ಗುಡಿಯ ಮೇಲಿನ ಗೋಪುರ ಅನ್ನಲ್ಲ. ಅಪ್ಪನ ಹತ್ತಿರ ಮಾತನಾಡಕ್ಕೆ ಮಕ್ಕಳ ಹತ್ತಿರ ಶಬ್ದನೇ ಇರಲ್ಲ. ಮಕ್ಕಳ ಆಟ ಆಡಬೇಕಾದ್ರೆ ಕಾಲಿಗೆ ನೋವಾದಾಗ ಮಕ್ಕಳು ಅಪ್ಪ ಅನ್ನಲ್ಲ, ಅಮ್ಮ ಅಂತಾರೆ. ಅಮ್ಮ ಮನೆಯಲ್ಲಿದ್ದರೆ ಮನೆ ತುಂಬಿದಂಗಿರುತ್ತೆ, ಅಪ್ಪ ಮನೆಯಲ್ಲಿದ್ದರೆ ಅದು ಸ್ಮಶಾನ ಶಾಂತತೆ. ಮಕ್ಕಳು ಆಣಿ ಹಾಕಿದ್ರು ತಾಯಿ ಮೇಲೆ ಹಾಕ್ತಾರೆ, ಅಪ್ಪ ಆಣಿ ಹಾಕಿಸ್ಕೊಳ್ಳಕ್ಕೆ ಲಾಯ್ಕಿಲ್ಲ ಅಲ್ರಿ. ಅಪ್ಪ ಇರ್ತಾನೆ ಕೇವಲ ಮಕ್ಕಳ ಹೆಸರು ಮತ್ತು ಅಡ್ಡ ಹೆಸರ ನಡುವೆ ಮಾತ್ರ. ಮಕ್ಕಳು ದುರ್ಗಿಗೆ ದೇವಿ ಅಂತಾರೆ, ಭೂಮಿಗೆ ತಾಯಿ ಅಂತಾರೆ, ಭಾರತ ಮಾತೆಗೆ ತಾಯಿ ಅಂತಾರೆ. ಆದ್ರೆ ಅಪ್ಪ ಮಾತ್ರ ಈ ಭೂಮಿಯಿಂದ, ಈ ದೇಶದಿಂದ, ಮಕ್ಕಳ ಮನಸ್ಸಿನಿಂದ ಯಾವಾಗಲೂ ದೂರನೇ ಇರ್ತಾನೆ. ಅಪ್ಪ ಅಂದ್ರೆ ಬಹಳ ಕೆಟ್ಟವನು, ಅಪ್ಪ ಅಂದ್ರೆ ನಿರ್ದಯಿ, ಏನು ಕೊಡಿಸಿದವನು, ಕಠೋರ ಮನುಷ್ಯನವನಾಗಿರುತ್ತಾನೆ. ಅಪ್ಪ ಅಂದ್ರೆ ಮಕ್ಕಳ ಕನಸಿನಲ್ಲಿ ಬರುವ ಬಲೂನ್ ಮಾತ್ರ. ಅಪ್ಪ ಅಂದ್ರೆ ಹಣ ನೀಡುವ ಯಂತ್ರ ಅಷ್ಟೇ ಕೆಲಸ ಆದ್ರೆ ಆತನ ಉಪಕಾರ ಮುಗಿತು. ಹೀಗೆಲ್ಲ ಇದ್ರು ಯಾಕ್ರಿ ಅಪ್ಪ ಸತ್ತ ಮೇಲೆ ಮಕ್ಕಳ ಹೃದಯ ಕೂಗುತ್ತೆ, ಮಕ್ಕಳ ಕಣ್ಣಿನಲ್ಲಿ ನೀರು ಬರುತ್ತೆ? ಯಾಕ್ರಿ ಆ ಮಕ್ಕಳಿಗೆ ಅನಿಸುತ್ತೆ ಇಡೀ ಭೂಮಿನ ಕುಸಿದ ಹಾಗೆ? ಯಾಕ್ರಿ ಅನಿಸುತ್ತೆ ಆ ಮಕ್ಕಳಿಗೆ ನಾವು ಏನು ಕಳ್ಕೊಂಡಿವಿ ಅಂತ? ಯಾಕ್ರಿ ಅಳ್ತಾರೆ ಅಪ್ಪ ಸತ್ರೆ? ಯಾಕ್ರಿ ಹೆದರುತ್ತೆ ಆ ಜೀವ? ಅಪ್ಪ ಹೋದ ಮೇಲೆ ಕತೆ, ಕಾದಂಬರಿ, ಕವಿತೆ ಎಂದಿಗಿರದ ಅಪ್ಪ ಪ್ರತ್ಯಕ್ಷ ಇರದೇ ಇದ್ದಾಗ ಯಾಕ್ರಿ ಹೀಗೆಲ್ಲ ಮಕ್ಕಳಿಗೆ ಅನಿಸುತ್ತೆ? ಗೊತ್ತಿರ್ಲ್ರಿ, ಕಣ್ಣು ಮುಚ್ಚಿ ಪ್ರೀತಿ ಮಾಡೋರ್ನ ಪ್ರೇಯಸಿ ಅಂತಾರೆ, ಕಣ್ ತೆರೆದು ಪ್ರೀತಿ ಮಾಡೋರ್ನ ಗೆಳತಿ ಅಂತಾರೆ, ಕಣ್ಣು ಪಿಕ್ಕಳಿಸದೆ ಪ್ರೀತಿ ಮಾಡೋರ್ನ ಪತ್ನಿ ಅಂತಾರೆ, ಮತ್ತೆ ತನ್ನ ಸ್ವಂತ ಕಣ್ಣುಗಳು ಇರುವವರಿಗೆ ಪ್ರೀತಿ ಮಾಡೋರ್ನ ತಾಯಿ ಅಂತಾರೆ. ಆದರೆ ಕಣ್ಣಿನಲ್ಲಿ ಪ್ರೀತಿ ತೋರಿಸದೆ ಪ್ರೀತಿ ಮಾಡ್ತಾರಲ್ಲ ಅವರಿಗೆ ಅಪ್ಪ ಅಂತಾರೆ.